ಆತ್ಮೀಯ ಸ್ನೇಹಿತರೆ, ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು, ನನ್ನ ದಾರಿಗೆ ಬೆಳಕು ಆಗಿದೆ. ಹೌದು, ದೇವರ ಸಜೀವವುಳ್ಳ ವಾಕ್ಯಗಳನ್ನು ಅಧ್ಯಯನ ಮಾಡುವ ಭಾಗ್ಯ ಆತನು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ಆತನ ನಮಗೆ ಸ್ತೋತ್ರವಾಗಲಿ. ಆ ವಾಕ್ಯಕ್ಕೆ ವಿಧೇಯರಾಗೋಣ. ಇಂದು ನಾವು ನ್ಯಾಯಸ್ಥಾಪಕರ ಪುಸ್ತಕದ ಅಧ್ಯಯನದಲ್ಲಿ ಉದ್ದೇಶವಿಲ್ಲದ ಉತ್ಕರ್ಷ, ವರ್ಚಸ್ಸು ಇಲ್ಲದ ವೈಭವ ಹಾಗೂ ಪ್ರಭಾವವಿಲ್ಲದ ಪ್ರತಿಷ್ಠೆ ಎಂಬ ವಿಷಯಗಳ ಬಗ್ಗೆಯೂ ಯೆಫ್ತಾಹನ ದುಡುಕಿನ ಹರಕೆಯು ನಮಗೆ ಏನನ್ನು ತಿಳಿಸುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಬನ್ನಿರಿ, ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನ ಸಹಾಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಈ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ನೀನು ನಮಗೆ ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳ ಮೂಲಕ ಮಾತನಾಡುವಂಥ ದೇವರು, ಜೀವ ಸ್ವರೂಪನಾದ ದೇವರು. ಹೌದು ಕರ್ತನೆ, ನಿನ್ನ ವಾಕ್ಯಗಳನ್ನು ಕೇಳಲು ಕುಳಿತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರಿಗಾಗಿ ಸ್ತೋತ್ರ. ಈ ದಿನದ ಆತ್ಮಿಕ ಮನವನ್ನು ನಮಗೆ ದಯಪಾಲಿಸು. ಯೆಫ್ತಾಹನ ಜೀವಿತದಿಂದ ನಾವೇನೇನು ಪಾಠಗಳನ್ನು ಕಲಿಯಬೇಕೋ ನಮಗೆ ತಿಳಿಯಪಡಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವನು ಆದ ಯೇಸು ಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಆಲಿಸಲು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಕೃಪೆಯ ಮೂಲಕ ನೀವೆಲ್ಲರೂ ಕ್ಷೇಮದಲ್ಲಿರುವಿರಿ ಎಂದು ನಾನು ನಂಬಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ತಂದೆಯಾದ ದೇವರು ತನ್ನ ಮಹಾಕೃಪೆಯಿಂದ ನಮಗೆ ಅನುದಿನವೂ ತನ್ನ ವಾಕ್ಯಗಳನ್ನು ನೀಡುತ್ತಿರುವನು. ಆದರೆ ಒಂದು ದಿವಸ ಈ ವಾಕ್ಯವು ಸಿಗದೇ ಹೋಗುವ ಕಾಲ ಬರುತ್ತದೆಂದು ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾನೆ. ಆದುದರಿಂದ ವಾಕ್ಯ ಸಿಗುವ ಈ ಸಮಯದಲ್ಲೇ ಅದನ್ನು ನಿಧಿಯಂತೆ ತೆಗೆದುಕೊಂಡು ಕೂಡಿಸಿಟ್ಟುಕೊಳ್ಳೋಣ. ವಾಕ್ಯದಿಂದಲೇ ಸೈತಾನನನ್ನು ಎದುರಿಸಿ ಜಯಿಸೋಣ. ಪ್ರೀತಿಯುಳ್ಳ ದೇವಜನರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ನ್ಯಾಯಸ್ಥಾಪಕರ ಪುಸ್ತಕದ 7ನೇ ಅಧ್ಯಾಯದಿಂದ 9ನೇ ಅಧ್ಯಾಯದವರೆಗೆ ಧ್ಯಾನ ಮಾಡಿಕೊಂಡು ಅದರ ಮೂಲಕ ಅನೇಕ ಆತ್ಮಿಕ ಪಾಠಗಳನ್ನು ಕಲಿತುಕೊಂಡು ಆಶೀರ್ವದಿಸಲ್ಪಟ್ಟಿರುವೆವು. ಪ್ರಿಯರೇ, ಧ್ಯಾನ ಮಾಡಿದ ಮುಖ್ಯ ವಿಷಯಗಳನ್ನು ನೋಡಿಕೊಂಡು ಮುಂದಿನ ವಾಕ್ಯ ಭಾಗಕ್ಕೆ ಹೋಗೋಣ. ಅವು ಯಾವುದೆಂದರೆ 300 ಜಾಗರೂಕ ಸೈನಿಕರನ್ನು ಆರಿಸಿಕೊಂಡದ್ದು, ಮಿದ್ಯಾನ್ಯರ ಮೇಲೆ ಇಸ್ರಾಯೇಲರಿಗೆ ದೊರೆತ ಜಯ, ಗಿದ್ಯೋನನ ಕಾಲದಲ್ಲಿ 40 ವರ್ಷಗಳ ಸಮಾಧಾನ, ಗಿದ್ಯೋನನ ಮರಣದ ನಂತರ ಏರ್ಪಟ್ಟ ಗೊಂದಲ ಮತ್ತು ಗಿದ್ಯೋನನ ಮಗನಾದ ಅಬೀಮೆಲೆಕನ ಜೀವನ ಯಾತ್ರೆ ಎಂಬುವುಗಳೇ. ಪ್ರಿಯರೇ, ಇಂದು ನಾವು ನ್ಯಾಯಸ್ಥಾಪಕರ ಪುಸ್ತಕದ 10ನೇ ಅಧ್ಯಾಯದ 1ನೇ ವಚನದಿಂದ 11ನೇ ಅಧ್ಯಾಯದ 33ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಧ್ಯಾನ ಮಾಡುವ ಪ್ರತಿ ಹಂತದಲ್ಲಿಯೂ ದೇವರ ಆತ್ಮನ ನಡೆಸುವಿಕೆಯನ್ನು ಅನುಸರಿಸಿ ಮುನ್ನಡೆಯೋಣ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, 10ನೇ ಅಧ್ಯಾಯದಲ್ಲಿ ತೋಲಾ ಮತ್ತು ಯಾಯಿರ್ ಎಂಬ ಇಬ್ಬರು ನ್ಯಾಯಸ್ಥಾಪಕರ ಕುರಿತು ನಾವು ಧ್ಯಾನಿಸಲಿದ್ದೇವೆ. ಗಿದ್ಯೋನನ ನಂತರ ತೋಲಾ ಮತ್ತು ಯಾಯಿರ್ ಎಂಬವರು ನ್ಯಾಯಸ್ಥಾಪಕರಾಗಿದ್ದರು. ಒಂದು ವೇಳೆ ನಾವು ತೋಲಾ ಎಂಬವನ ಬಗ್ಗೆ ಎಂದೂ ಕೇಳಿಸಿಕೊಂಡಿರಲಿಕ್ಕಿಲ್ಲ. ಕೇಳಿಸಿಕೊಂಡಿರದಿದ್ದರೆ ಅದು ಒಳ್ಳೆಯದೇ, ಯಾಕಂದರೆ ಅವನು ಗಮನಾರ್ಹವಾದ ಯಾವ ಕೆಲಸವನ್ನೂ ಮಾಡಲಿಲ್ಲ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರು ಪುಸ್ತಕ 10ನೇ ಅಧ್ಯಾಯ 1 ಮತ್ತು 2ನೇ ವಚನ ಹೀಗೆ ಹೇಳುತ್ತದೆ: ಅಬೀಮೆಲೆಕನ ತರುವಾಯ ಇಸ್ಸಾಕಾರ್ ಕುಲದ ಪೂವನ ಮಗನು, ದೋದೋವಿನ ಮೊಮ್ಮಗನೂ ಆಗಿದ್ದ ತೋಲನು ಎದ್ದು ಇಸ್ರಾಯೇಲ್ಯರನ್ನು ರಕ್ಷಿಸಿದನು. ಅವನು ಎಫ್ರಾಯಿಮ್ ಬೆಟ್ಟದ ಸೀಮೆಯ ಶಾಮೀರೆಂಬ ಊರಲ್ಲಿ ವಾಸವಾಗಿದ್ದನು. 23 ವರ್ಷಗಳವರೆಗೆ ಇಸ್ರಾಯೇಲ್ಯರನ್ನು ಪಾಲಿಸಿದ ನಂತರ ಸತ್ತು ಶಾಮೀರಿನಲ್ಲಿ ಹೂಣಲ್ಪಟ್ಟನು ಎಂಬುದಾಗಿ. ಪ್ರಿಯರೇ, ತೋಲಾ ಏನು ಮಾಡಿದನು? ಅವನು ಸತ್ತ ನಂತರ ಶಾಮೀರಿನಲ್ಲಿ ಹೂಣಲ್ಪಟ್ಟನು. ಅವನು 23 ವರ್ಷಗಳವರೆಗೆ ಇಸ್ರಾಯೇಲ್ಯರನ್ನು ಪಾಲಿಸಿದ್ದಾಗ್ಯೂ ಅವನು ಹುಟ್ಟಿದ ದಿನದಿಂದ ಹಿಡಿದು ಸತ್ತ ದಿನದವರೆಗೆ ಅವನು ಮಾಡಿದ ಯಾವ ಒಂದು ಕಾರ್ಯದ ಕುರಿತು ಬರೆಯಲ್ಪಟ್ಟಿರುವುದಿಲ್ಲ. ಹೇಗೋ ಅವನು ನ್ಯಾಯಸ್ಥಾಪಕರ ಪಟ್ಟಿಯಲ್ಲಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು ಪುಸ್ತಕ 10ನೇ ಅಧ್ಯಾಯ 3ರಿಂದ 5 ವಚನಗಳನ್ನು ನೋಡುವುದಾದರೆ ಅಲ್ಲಿ ಹೀಗೆ ಬರೆದದೆ: ಅವನ ತರುವಾಯ ಗಿಲ್ಯಾದ್ಯನಾದ ಯಾಯಿರನು ಎದ್ದು ಇಸ್ರಾಯೇಲ್ಯರನ್ನು 22 ವರ್ಷ ಪಾಲಿಸಿದನು.
ಇವನಿಗೆ 30 ಮಂದಿ ಮಕ್ಕಳಿದ್ದರು. ಇವರಿಗೆ 30 ಸವಾರಿ ಕತ್ತೆಗಳು, ಗಿಲ್ಯಾದ್ ದೇಶದಲ್ಲಿ 30 ಊರುಗಳೂ ಇದ್ದವು. ಅವುಗಳಿಗೆ ಇಂದಿನವರೆಗೂ ಯಾಯೀರಿನ ಗ್ರಾಮಗಳೆಂದು ಹೆಸರಿದೆ. ಯಾಯೀರನು ಸತ್ತು ಕಾಮೋನಿನಲ್ಲಿ ಹೂಣಲ್ಪಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಯಾಯೀರನು 30 ಮಕ್ಕಳನ್ನು ಹೊಂದಿದ್ದನು ಮತ್ತು ಆ 30 ಮಕ್ಕಳಲ್ಲಿ ಪ್ರತಿಯೊಬ್ಬನಿಗೂ ಒಂದೊಂದು ಸವಾರಿ ಕತ್ತೆಯನ್ನು ಕೊಟ್ಟನು. ಮತ್ತು ಆ ಮನುಷ್ಯನ ಬಗ್ಗೆ ಬರೆದಿರುವುದೆಲ್ಲವೂ ಇದೇ ವಿಷಯವಾಗಿದೆ. ಗಿಲ್ಯಾದಿನಿಂದ ಆ 30 ಮಕ್ಕಳು ಸವಾರಿ ಮಾಡುವ ಆ ದೃಶ್ಯ ಹೇಗಿದ್ದಿರಬಹುದು ಊಹಿಸಿ ನೋಡಿರಿ. ಪ್ರಿಯರೇ, ಈ ಯಾಯೀರನ ಕಥೆಯಲ್ಲಿ 3 ಸಂಗತಿಗಳು ನಾವು ಕಾಣಬಹುದು. ಅವು ಯಾವುದೆಂದರೆ, ಮೊದಲನೆಯದು ಉದ್ದೇಶವಿಲ್ಲದ ಉತ್ಕರ್ಷ, ಎರಡನೆಯದು ವರ್ಚಸ್ಸು ಇಲ್ಲದ ವೈಭವ, ಹಾಗೂ ಮೂರನೆಯದು ಪ್ರಭಾವ ಇಲ್ಲದ ಪ್ರತಿಷ್ಠೆ ಎಂಬವುಗಳೇ. ಪ್ರೀತಿಯುಳ್ಳ ದೇವಜನರೇ, ಈಗ ದಯಮಾಡಿ ಗಮನಿಸಿರಿ. ಅಂದಿನ ದಿವಸಗಳಲ್ಲಿ ಕತ್ತೆಯು ಏಳಿಗೆ ಅಥವಾ ಉತ್ಕರ್ಷದ ಗುರುತಾಗಿತ್ತು. ಒಬ್ಬ ಮನುಷ್ಯನ ಐಶ್ವರ್ಯವನ್ನು ಸೂಚಿಸುವಂತಹದ್ದು ಕತ್ತೆಯೇ ಆಗಿತ್ತು. ಅರಸರು ಕತ್ತೆಯ ಮೇಲೆ ಸವಾರಿ ಮಾಡುತ್ತಿದ್ದರು. ಅಂದು ಕುದುರೆಗಳಿದ್ದವೋ ಇಲ್ಲವೋ, ಆದರೆ ಪವಿತ್ರ ಗ್ರಂಥದಲ್ಲಿ ಕತ್ತೆ ಮರಿಯನ್ನು ಸಮಾಧಾನಕ್ಕೂ ಕುದುರೆಯನ್ನು ಯುದ್ಧಕ್ಕೂ ಹೋಲಿಸಲಾಗಿದೆ. ಕುದುರೆಗಳನ್ನು ಹೊರದೇಶಗಳಿಂದ ತರುತ್ತಿದ್ದರು. ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸಹ ಕತ್ತೆ ಮರಿಯನ್ನು ಏರಿ ಯೆರೂಸಲೇಮನ್ನು ಪ್ರವೇಶಿಸಿದ್ದನ್ನು ನಾವು ತಿಳಿದಿರುವೆವು. ಪ್ರವಾದಿಯಾದ ಜಕರ್ಯನು ಅದರ ವಿಷಯವನ್ನು ಬರೆದಿರುವ ಬಗ್ಗೆ ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವೆವು. ಕತ್ತೆಯನ್ನು ಸವಾರಿ ಮಾಡುವುದರಿಂದ ಯೇಸು ಕ್ರಿಸ್ತನು ದೀನನಾದನು ಎಂದು ಅವನು ಬರೆಯುತ್ತಿಲ್ಲ. ಆದರೆ ದೀನನಾಗಿರುವ ಯೇಸು ಕ್ರಿಸ್ತನು ಕತ್ತೆಯ ಮೇಲೆ ಬರುವುದರ ಮೂಲಕ ತಾನು ಅರಸನೆಂದು ಸೂಚಿಸಿದನು. ಮತ್ತು ಅನೇಕರು ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಇನ್ನು ಅನೇಕರು ತೋಟಗಳಿಂದ ಚಿಗುರುಗಳನ್ನು ತಂದು ಹಾಸಿದರು. ಅಷ್ಟೇ ಅಲ್ಲ, ಜನರು ಜಯಘೋಷಗಳನ್ನು, ಹೊಸನ್ನಾಗಳನ್ನು ಕೂಗಿದರು ಎಂಬುದಾಗಿ 4 ಸುವಾರ್ತೆಗಳಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಅದೇ ಯಾಯೀರನ ಮಕ್ಕಳು ಕತ್ತೆಗಳ ಮೇಲೆ ಸವಾರಿ ಮಾಡಿದಾಗೆಲ್ಲ ಯಾರೂ ಜಯಘೋಷ ಮಾಡಲಿಲ್ಲ, ಯಾರೂ ಹೊಸನ್ನ ಕೂಡ ಹಾಡಲಿಲ್ಲ. ಪ್ರಿಯರೇ, ಯೇಸು ಕ್ರಿಸ್ತನು ಕತ್ತೆ ಮೇಲೆ ಬಂದಾಗ ಸೈತಾನನು ಕೋಪಗೊಂಡನು. ಫರಿಸಾಯರು ವಿರೋಧಿಸಿದರು. ಆದರೆ ಈ ಯಾಯೀರನ ಮಕ್ಕಳು ಸವಾರಿ ಮಾಡಿದಾಗ ಸೈತಾನನು ಸಂತೋಷಿಸಿದನು ಮತ್ತು ಜನರಿಗೆ ಅದು ಮನರಂಜನೆಯಾಗಿತ್ತು. ನೋಡಿರಿ, ಯಾಯೀರ ಮಕ್ಕಳ ಕತ್ತೆಗಳಿಂದ ದೇವರಿಗೆ ಮಹಿಮೆಯಾಗಲಿಲ್ಲ, ಜನರಿಗೆ ಯಾವ ಆಶೀರ್ವಾದವಾಗಲಿಲ್ಲ. ಅವು ಯಾಯೀರನನ್ನು ಒಬ್ಬ ಉತ್ತಮ ನ್ಯಾಯಸ್ಥಾಪಕನನ್ನಾಗಿ ಮಾಡಲಿಲ್ಲ. ಅವುಗಳಿಂದ ಅವರು ಯಾವ ಸೇವಾ ಕಾರ್ಯವನ್ನೂ ಮಾಡಲಿಲ್ಲ. ಅದು ಕೇವಲ ಉದ್ದೇಶವಿಲ್ಲದ ಉತ್ಕರ್ಷವಾಗಿತ್ತು. ಪ್ರಿಯರೇ, ಎರಡನೇದಾಗಿ ನೋಡುತ್ತೇವೆ, ಯಾಯೀರನು ಒಬ್ಬ ಶ್ರೀಮಂತ ನ್ಯಾಯಸ್ಥಾಪಕನಾಗಿದ್ದನು. ಆದರೆ ಅವನಾಗಲಿ ಅವನ ವೈಭವವಾಗಲಿ ಅವನು ಇಸ್ರಾಯೇಲ್ಯರನ್ನು ಪಾಲಿಸಿದ 22 ವರ್ಷಗಳಲ್ಲಿ ದೇವರಿಗಾಗಿ ಜನರ ಮೇಲೆ ಯಾವ ಪ್ರಭಾವವನ್ನು ಬೀರಲಿಲ್ಲ. ಅದು ಕೇವಲ ವರ್ಚಸ್ಸು ಇಲ್ಲದ ವೈಭವವಾಗಿತ್ತು. ಮೂರನೇದಾಗಿ ನೋಡುತ್ತೇವೆ, ಯಾಯೀರನ ದಿವಸಗಳು ಪ್ರಭಾವವಿಲ್ಲದ ಪ್ರತಿಷ್ಠೆಯಿಂದ ಗುರುತಿಸಲ್ಪಟ್ಟಿದ್ದವು. ಅವನು ಸಮುದಾಯದಲ್ಲಿ ಗಮನಾರ್ಹ ವ್ಯಕ್ತಿಯಾಗಿದ್ದರೂ ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡುವ ಪ್ರಕಾರ ಅವನು ಸತ್ತಾಗ ಅವನಿಗೆ ಯಾವ ಸ್ಮಾರಕವಿರಲಿಲ್ಲ. ಅವನನ್ನು ಯಾವುದೋ ಅಪರಿಚಿತ ಸ್ಥಳದಲ್ಲಿ ಹೂಣಿಟ್ಟರು. ಅವನು ಎದ್ದು ಕಾಣುವ ಅಥವಾ ಮಹತ್ವದ ಕಾರ್ಯಗಳನ್ನು ಮಾಡಲಿಲ್ಲ. ಯಾವ ಜಯವನ್ನೂ ತಂದುಕೊಡಲಿಲ್ಲ. ಅವನಲ್ಲಿ 30 ಕತ್ತೆಗಳಿದ್ದವು, ಆದರೆ ಅವನು ಆತ್ಮಿಕವಾಗಿ ಹೇಗೆ ಇದ್ದನು ಎಂಬುದನ್ನು ನಾವು ತಿಳಿದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಯಾಯೀರನಿಗೆ ಹೋಲಿಸುವಾಗ ಇಂದು ಸಭೆಯು ಅದೇ ಸ್ಥಿತಿಯಲ್ಲಿದೆಯಲ್ಲವೇ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಸುಂದರವಾಗಿರಬಹುದು, ವೈಭವದಲ್ಲಿರಬಹುದು, ಕೀರ್ತಿಯನ್ನು ಹೊಂದಿರಬಹುದು. ಆದರೆ ಯೇಸು ಕ್ರಿಸ್ತನ ಬಲ ಇಲ್ಲದೆ ಹೋಗುವುದಾದರೆ ಯಾಯೀರನಿಗಿಂತ ನಾವೇನೂ ಬೇರೆಯಾಗಿರುವುದಿಲ್ಲ. ಯಾಯೀರನಲ್ಲಿ ಎಂಥ ಒಂದು ಚಿತ್ರಣ ನಮಗೆ ದೊರೆಯುತ್ತದೆ. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ, ಫಿಲಿಷ್ಟಿಯರ ಮತ್ತು ಅಮ್ಮೋನಿಯರ ಕೆಳಗೆ ದಾಸತ್ವದ 18 ವರ್ಷಗಳು ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಸ್ರಾಯೇಲ್ಯರು 18 ವರ್ಷಗಳ ಕಾಲ ಫಿಲಿಷ್ಟಿಯರ ಮತ್ತು ಅಮ್ಮೋನಿಯರ ಕೆಳಗೆ ದಾಸತ್ವದಲ್ಲಿದ್ದ ವಿಷಯವನ್ನು ತಿಳಿದುಕೊಳ್ಳೋಣ. ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸುವುದಾದರೆ ಅಲ್ಲಿ ಹೀಗೆ ಬರೆದದೆ, ಇಸ್ರಾಯೇಲ್ಯರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ಆತನನ್ನು ಬಿಟ್ಟು ಬಾಳ್, ಅಷ್ಟೇರೆತ್ ಎಂಬ ದೇವತೆಗಳನ್ನು, ಆರಾಮ್ಯರು, ಚಿದೋನ್ಯರು, ಮೋವಾಬ್ಯರು, ಅಮ್ಮೋನಿಯರು, ಫಿಲಿಷ್ಟಿಯರು ಇವರ ದೇವತೆಗಳನ್ನು ಪೂಜಿಸ ಹತ್ತಿ ಯೆಹೋವನನ್ನು ಬಿಟ್ಟೇ ಬಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ,
ದೇವರು ಅಸಹ್ಯಪಡುವ ಆರಾಧನೆಯನ್ನು ಮಾಡಿದಾಗ ಅವರಿಗೆ ಕಷ್ಟಗಳು ಬಂದವೆಂದು ಇಸ್ರಾಯೇಲ್ಯರು ತಮ್ಮ ಎಲ್ಲ ಅನುಭವಗಳ ಮೂಲಕ ಕಲಿತುಕೊಂಡರೆಂದು ನಾವು ಆಲೋಚಿಸಬಹುದು. ಆದರೆ ಅದು ಹಾಗಾಗಲಿಲ್ಲ. ಮಾನವನ ಸ್ವಭಾವ ಬಿದ್ದುಹೋದ ಸ್ವಭಾವವಾಗಿದೆ. ಅದಕ್ಕೆ ಯೆರೆಮೀಯನು ತನ್ನ ಪ್ರವಾದನ ಗ್ರಂಥದಲ್ಲಿ 17ನೇ ಅಧ್ಯಾಯ 9ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ: ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸುವುದಾದರೆ ಅಲ್ಲಿ ಹೀಗೆ ಬರುತ್ತದೆ: ಆದುದರಿಂದ ಆತನು ಇಸ್ರಾಯೇಲ್ಯರ ಮೇಲೆ ಕೋಪವುಳ್ಳವನಾಗಿ ಅವರನ್ನು ಫಿಲಿಷ್ಟಿಯರ ಮತ್ತು ಅಮ್ಮೋನಿಯರ ಕೈಗೆ ಒಪ್ಪಿಸಿಬಿಟ್ಟನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೋಡಿರಿ, ದೇವರಿಗಾಗಿ ನೇಮಿಸಲ್ಪಟ್ಟ ಸಾಧನವು ದೇವರನ್ನೇ ತೊರೆದು ಬಿಡುವುದಾದರೆ ದೇವರು ಆ ಸಾಧನವನ್ನು ತೆಗೆದುಹಾಕಲು ಶಕ್ತನಾಗಿರುತ್ತಾನೆ. ದೇವರು ನಮ್ಮಲ್ಲಿ ಯಾರ ಮೇಲೆಯಾದರೂ ಅವಲಂಬಿತನಾಗಿರುವುದಿಲ್ಲ. ಎಷ್ಟಾದರೂ ನಾವೇ ಆತನ ಮೇಲೆ ಅವಲಂಬಿತರಾಗಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಗ ಅವರು ಯೆಹೋವನಿಗೆ, ನಾವು ನಮ್ಮ ದೇವರಾದ ನಿನ್ನನ್ನು ಬಿಟ್ಟು ಬಾಳನ ಪ್ರತಿಮೆಗಳನ್ನು ಪೂಜಿಸಿ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇವೆ ಎಂದು ಮೊರೆಯಿಡಲು ಆತನು ಅವರಿಗೆ ಎಂಬುದಾಗಿ. ಪ್ರಿಯರೇ, ಕೊನೆಗೂ ಇಸ್ರಾಯೇಲ್ಯರು ಅತಿ ನಿರಾಶರಾಗಿದ್ದರಿಂದ ಅವರು ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಯಿತು. ಮತ್ತೆ ಇಲ್ಲಿ ಅದೇ ಇತಿಹಾಸದ ಕಾಲಚಕ್ರವು ಉರುಳುತ್ತಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಅದು ಇಂದೂ ಕೂಡ ಉರುಳುತ್ತಲೇ ಇದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 11ನೇ ವಚನದಿಂದ 16ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಐಗುಪ್ತ, ಅಮೋರಿಯ, ಅಮೋನಿಯ, ಫಿಲಿಷ್ಟಿಯ, ಚೀದೋನ್, ಅಮಲೇಕ್ಯ, ಮಾವೋನ್ಯ ಇವೇ ಮೊದಲಾದ ಜನಾಂಗಗಳು ನಿಮ್ಮನ್ನು ಪೀಡಿಸಿದಾಗ ನೀವು ನನಗೆ ಮೊರೆಯಿಟ್ಟಿರಿ. ನಾನು ಅವುಗಳಿಂದ ನಿಮ್ಮನ್ನು ಬಿಡಿಸಿದರೂ ನೀವು ತಿರುಗಿ ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸುತ್ತಾ ಬಂದಿರಿ. ಆದುದರಿಂದ ನಾನು ಇನ್ನು ಮುಂದೆ ನಿಮ್ಮನ್ನು ರಕ್ಷಿಸುವುದೇ ಇಲ್ಲ. ಹೋಗಿ ನೀವು ಆರಿಸಿಕೊಂಡ ದೇವತೆಗಳಿಗೆ ಮೊರೆಯಿಡಿರಿ, ಅವು ನಿಮ್ಮ ಈ ಇಕ್ಕಟ್ಟಿನಲ್ಲಿ ಸಹಾಯ ಮಾಡಲಿ ಅಂದನು. ಇಸ್ರಾಯೇಲ್ಯರು ತಿರುಗಿ ಯೆಹೋವನಿಗೆ, ನಾವು ಪಾಪ ಮಾಡಿದ್ದೇವೆ, ನಿನಗೆ ಸರಿ ಕಾಣುವ ಪ್ರಕಾರ ನಮಗೆ ಮಾಡು, ಆದರೆ ಈ ಸಾರಿ ಹೇಗೋ ನಮ್ಮನ್ನು ರಕ್ಷಿಸಬೇಕು ಎಂದು ಮೊರೆಯಿಟ್ಟು ಅನ್ಯ ದೇವತೆಗಳನ್ನು ತಮ್ಮಲ್ಲಿಂದ ತೆಗೆದುಹಾಕಿ ಯೆಹೋವನನ್ನು ಸೇವಿಸುವರಾದರು. ಆಗ ಆತನ ಮನಸ್ಸು ಇಸ್ರಾಯೇಲ್ಯರ ಸಂಕಟದ ನಿಮಿತ್ತ ಬಲೂ ನೊಂದಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಸ್ರಾಯೇಲ್ಯರಿಗೆ ನಾಯಕತ್ವದ ಕೊರತೆಯಿತ್ತು. ಅದು ದೇವರನ್ನು ತೊರೆದ ಜನರ ಹಾಗೂ ಸಂತತಿಗಳ ಗುಣಲಕ್ಷಣವಾಗಿದೆ. ನಾವು ಅತಿ ಮಹತ್ವದ ನಾಯಕತ್ವವನ್ನು ಬಯಸುತ್ತೇವೆ, ಆದರೆ ಅದನ್ನು ಹೊಂದಿಕೊಳ್ಳುವ ಸ್ಥಿತಿಯಲ್ಲಿ ನಾವಿರುವುದಿಲ್ಲ. ಇದುವೇ ಇಸ್ರಾಯೇಲ್ಯರ ಅನುಭವವಾಗಿತ್ತು. ಪ್ರಿಯರೇ, ಇಲ್ಲಿಗೆ ನ್ಯಾಯಸ್ಥಾಪಕರ ಪುಸ್ತಕದ 10ನೇ ಅಧ್ಯಾಯವು ಮುಕ್ತಾಯವಾಯಿತು. ಮುಂದೆ ನಾವು 11ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು 9ನೆಯ ನ್ಯಾಯಸ್ಥಾಪಕನಾದ ಯೆಫ್ತಾಹನು ಮತ್ತು ಅವನು ಮಾಡಿದ ದುಡುಕಿನ ಹರಕೆ ಎಂಬುದೇ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಗಿಲ್ಯಾದ್ಯನಾದ ಯೆಫ್ತಾಹನು ಮಹಾಪರಾಕ್ರಮಿಯಾಗಿದ್ದನು, ಅವನು ಗಿಲ್ಯಾದನಿಗೆ ಒಬ್ಬ ಸೂಳೆಯಲ್ಲಿ ಹುಟ್ಟಿದವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೊಟ್ಟ ಮೊದಲನೇದಾಗಿ ನಮ್ಮ ಗಮನಕ್ಕೆ ತರಬೇಕಾದ ವಿಷಯ ಯಾವುದೆಂದರೆ, ಯೆಫ್ತಾಹನು ಒಬ್ಬ ಪ್ರಮುಖ ನಾಯಕನಾಗಿದ್ದನು. ಆದರೆ ಇವನು ನ್ಯಾಯಕ್ಕೆ ವಿರುದ್ಧವಾಗಿ ಹುಟ್ಟಿದ ವ್ಯಕ್ತಿಯಾಗಿದ್ದನು. ಅಂದರೆ ಇವನು ಸೂಳೆಯ ಮಗನಾಗಿದ್ದನು. ಇದು ಅವನಿಗಿದ್ದ ಕಪ್ಪು ಚುಕ್ಕೆಯಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಗಿಲ್ಯಾದನಿಗೆ ಹೆಂಡತಿಯಲ್ಲಿಯೂ ಮಕ್ಕಳು ಹುಟ್ಟಿದರು. ಇವರು ದೊಡ್ಡವರಾದ ಮೇಲೆ ಯೆಫ್ತಾಹನಿಗೆ, ನೀನು ಪರಸ್ತ್ರೀಯಿಂದ ಹುಟ್ಟಿದವನು, ಆದುದರಿಂದ ನಿನಗೆ ನಮ್ಮ ತಂದೆಯ ಮನೆಯಲ್ಲಿ ಬಾಧ್ಯತೆ ಸಿಕ್ಕಲಾರದು ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದಯವಿಟ್ಟು ಗಮನಿಸಿರಿ. ಜ್ಞಾನೋಕ್ತಿಗಳ ಪುಸ್ತಕ 2ನೇ ಅಧ್ಯಾಯ 16ನೇ ವಚನವು ಸೂಳೆಯನ್ನು ಅಥವಾ ಜಾರಳನ್ನು ಪರಸ್ತ್ರೀ ಎಂದು ವರ್ಣಿಸುತ್ತಾ ಅವಳ ವಿಷಯದಲ್ಲಿ ಎಚ್ಚರವಾಗಿರಬೇಕೆಂದು ಮಗನಿಗೆ ಹೇಳುತ್ತದೆ. ಪ್ರಿಯರೇ, ಜೋಸೆಫಸ್ ಎಂಬವರು ಗಿಲ್ಯಾದನ ಹೆಂಡತಿಯನ್ನು ಅನ್ಯಳು ಎಂದು ಕರೆದರೆ, ಯಹೂದಿ ಬರಹಗಳಲ್ಲಿ ಅವಳನ್ನು ಇಸ್ಮಾಯೇಲ್ಯಳೆಂದು ಕರೆಯಲಾಗಿದೆ.
ಆದುದರಿಂದ ಯೆಫ್ತಾಹನು ಒಬ್ಬ ಸಾಮಾನ್ಯ ಅನ್ಯ ಸೂಳೆಯ ಮಗನಾಗಿದ್ದನು. ಆದರಕ್ಕೆ ಹುಟ್ಟಿದವನು ಎಂಬ ಮಚ್ಚೆಯುಳ್ಳ ಒಬ್ಬ ವ್ಯಕ್ತಿ ಯಾರೇ ಆಗಿದ್ದರೂ ಸರಿ, ಅವನನ್ನು ಜನ್ಮದಿಂದಲೇ ಕಳಂಕಿತನನ್ನಾಗಿ ಮಾಡಿಬಿಡುತ್ತದೆ. ಈಗ ಈ ಯೆಫ್ತಾಹನು ಹೊರಹಾಕಲ್ಪಟ್ಟಿರುವನು ಮತ್ತು ಬಹಿಷ್ಕರಿಸಲ್ಪಟ್ಟಿರುವನು. ಧರ್ಮೋಪದೇಶಕಾಂಡ ಪುಸ್ತಕ 23ನೇ ಅಧ್ಯಾಯ 2ನೇ ವಚನದ ಪ್ರಕಾರ ಇಂಥ ಮನುಷ್ಯನನ್ನು ಮೋಶೆಯ ಧರ್ಮಶಾಸ್ತ್ರವು ಕರ್ತನ ಸಭೆಯಿಂದ ಹೊರಗಿಡುವಂಥದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅವನು ತನ್ನ ಸಹೋದರರನ್ನು ಬಿಟ್ಟು ಟೋಬ್ ದೇಶಕ್ಕೆ ಹೋಗಲು ಅಲ್ಲಿನ ಕಾಕಪೋಕರು ಕೂಡಿ ಅವನನ್ನು ಹಿಂಬಾಲಿಸಿದರು ಎಂಬುದಾಗಿ. ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಯೆಫ್ತಾಹನು ಹುಚ್ಚು ಸಾಹಸಿಗರ ಗುಂಪಿಗೆ ನಾಯಕನಾಗಿದ್ದನು. ತನ್ನ ದೇಶಕ್ಕೆ ನಾಯಕನಾಗುವ ಮೊದಲು ತಾನು ನಿವಾರಿಸಬೇಕಾಗಿದ್ದ 3 ಅಡೆತಡೆಗಳನ್ನು ಅವನು ಹೊಂದಿದ್ದನು. ಅವು ಯಾವುದೆಂದರೆ, 1ನೇದಾಗಿ ಇವನು ಸೂಳೆಯ ಮಗನಾಗಿದ್ದನು. 2ನೇದಾಗಿ ತನ್ನ ಸಹೋದರರಿಂದ ಇವನು ಬಹಿಷ್ಕರಿಸಲ್ಪಟ್ಟಿದ್ದನು. ಮತ್ತು 3ನೇದಾಗಿ ಇವನು ಕಡೆಗಾಣಿಸಲ್ಪಟ್ಟವರ ನಾಯಕನಾಗಿದ್ದನು. ಪ್ರಿಯರೇ, ಇವನು ಉಪಯೋಗಿಸಲ್ಪಡುವುದಕ್ಕೆ ಸೂಕ್ತವಾದ ವ್ಯಕ್ತಿಯಾಗಿ ಕಾಣಿಸದೇ ಇದ್ದರೂ ದೇವರು ಇಂಥವನನ್ನು ಉಪಯೋಗಿಸಿದನು. ಪ್ರಿಯರೇ, ದೇವರು ಗೂಢವಾದ ರೀತಿಯಲ್ಲಿ ಚಲಿಸುವನಾಗಿದ್ದು ಲೋಕದಲ್ಲಿ ಹೀನೈಸಲ್ಪಟ್ಟವರನ್ನು ಆಯ್ದುಕೊಳ್ಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ಒಂದು ಕಾಲದಲ್ಲಿ ದೇವರಿಗೆ ನ್ಯಾಯಸಮ್ಮತವಾದ ರೀತಿಯಲ್ಲಿ ಹುಟ್ಟಿದವರಾಗಿರಲಿಲ್ಲ. ಆದರೆ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕ ದೇವರ ನ್ಯಾಯಸಮ್ಮತವಾದ ಮಕ್ಕಳಾಗಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 4ನೇ ವಚನದಿಂದ 8ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಬಂದ ಅಮ್ಮೋನಿಯರು ಸ್ವಲ್ಪ ದಿನಗಳಾದ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದರು. ಆಗ ಗಿಲ್ಯಾದಿನ ಹಿರಿಯರು ಯೆಫ್ತಾಹನನ್ನು ಟೋಬ್ ದೇಶದಿಂದ ಕರೆದುಕೊಂಡು ಬರುವುದಕ್ಕಾಗಿ ಅಲ್ಲಿಗೆ ಹೋಗಿ ಅವನಿಗೆ, ನಾವು ಅಮ್ಮೋನಿಯರೊಡನೆ ಯುದ್ಧ ಮಾಡುವ ಹಾಗೆ ನೀನು ಬಂದು ನಮ್ಮ ನಾಯಕನಾಗು ಎಂದು ಬೇಡಿಕೊಂಡರು. ಅವನು ಅವರಿಗೆ, ನನ್ನನ್ನು ಹಾಗೆ ಮಾಡಿ ನನ್ನ ತಂದೆಯ ಮನೆಯಿಂದ ಅಟ್ಟಿಬಿಟ್ಟವರು ನೀವೇ ಅಲ್ಲವೋ? ನಿಮಗೆ ಕಷ್ಟ ಬಂದಾಗ ನನ್ನ ಬಳಿಗೆ ಯಾಕೆ ಬಂದಿರಿ ಅನ್ನಲು ಅವರು, ಆದದರಿಂದಲೇ ಈಗ ತಿರುಗಿ ನಿನ್ನ ಬಳಿಗೆ ಬಂದಿದ್ದೇವೆ. ನಮ್ಮ ಸಂಗಡ ಬಂದು ಅಮ್ಮೋನಿಯರೊಡನೆ ಯುದ್ಧ ಮಾಡುವಿಯಾದರೆ ಗಿಲ್ಯಾದಿನವರಿಗೆಲ್ಲ ನೀನೇ ಶಿರಸ್ಸಾಗಿರುವಿ ಎಂದು ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗಿಲ್ಯಾದಿನ ಹಿರಿಯರು ಒಂದು ಒಳ್ಳೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 9 ಮತ್ತು 10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಆಗ ಯೆಫ್ತಾಹನು ಅವರಿಗೆ, ನೀವು ನನ್ನನ್ನು ಅಮ್ಮೋನಿಯರೊಡನೆ ಯುದ್ಧ ಮಾಡುವುದಕ್ಕೋಸ್ಕರ ಕರೆದುಕೊಂಡು ಹೋಗುವಲ್ಲಿ ಯೆಹೋವನು ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟರೆ ನಿಜವಾಗಿ ನನ್ನನ್ನು ಅಧಿಪತಿಯನ್ನಾಗಿ ಮಾಡುವಿರೋ ಎಂದು ಕೇಳಲು ಅವರು ಅವನಿಗೆ, ಹಾಗೆಯೇ ಮಾಡುವೆವು, ಉಭಯತರ ಮಾತುಗಳಿಗೆ ಯೆಹೋವನೇ ಸಾಕ್ಷಿ ಎಂದು ಉತ್ತರ ಕೊಟ್ಟರು ಎಂಬುದಾಗಿ. ನೋಡಿರಿ ಪ್ರಿಯರೇ, ಯೆಫ್ತಾಹನು ಗಿಲ್ಯಾದಿನ ಹಿರಿಯರಿಗೆ ಸಂಗತಿಗಳನ್ನು ಕಷ್ಟಕರವಾಗಿ ಮಾಡುತ್ತಾ ಇದ್ದಾನೆ. ಆದರೆ ಅವರು ತಮ್ಮ ಗರ್ವವನ್ನು ನುಂಗಿಕೊಂಡು ಅವನ ಕರಾರುಗಳನ್ನು ಒಪ್ಪಿಕೊಳ್ಳಬೇಕಾಗಿದೆ. ಯಾವನನ್ನು ಬಹಿಷ್ಕರಿಸಿದ್ದರೋ ಅವನ ಬಳಿಗೇ ಮತ್ತೆ ಹೋಗಿ ಮೊರೆಯಿಡುವಂತಾದು ಈ ದೇಶಕ್ಕೆ ಗರ್ವ ತಗ್ಗಿಸುವಂಥದ್ದಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 11 ಮತ್ತು 12ನೇ ವಚನ ಹೀಗೆ ಹೇಳುತ್ತದೆ, ಆಗ ಯೆಫ್ತಾಹನು ಗಿಲ್ಯಾದಿನ ಹಿರಿಯರ ಸಂಗಡ ಹೋದನು. ಜನರು ಅವನನ್ನು ಅಧಿಪತಿಯನ್ನಾಗಿಯೂ ನಾಯಕನನ್ನಾಗಿಯೂ ನೇಮಿಸಿದರು. ಮತ್ತು ಯೆಫ್ತಾಹನು ತನ್ನ ಸಂಗತಿಗಳನ್ನೆಲ್ಲ ಮಿಚ್ಪೆಯಲ್ಲಿ ಯೆಹೋವನ ಮುಂದೆ ಅರಿಕೆ ಮಾಡಿದನು. ಯೆಫ್ತಾಹನು ಅಮ್ಮೋನಿಯರ ಅರಸನ ಬಳಿಗೆ ದೂತರನ್ನು ಕಳುಹಿಸಿ ಅವನನ್ನು, ನನಗೂ ನಿನಗೂ ಏನಿದೆ? ನೀನು ನನ್ನ ದೇಶಕ್ಕೆ ವಿರೋಧವಾಗಿ ಯುದ್ಧ ಮಾಡುವುದಕ್ಕೆ ಕಾರಣ ಏನು ಎಂದು ಕೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಮುಂದಿನ ವಾಕ್ಯಗಳನ್ನು ಓದುವಾಗ ಅಮ್ಮೋನಿಯರು ತಮ್ಮ ದೇಶದೊಳಗೆ ಹೇಗೆ ಬಂದರೆಂದು ಯೆಫ್ತಾಹನು ಈ ಮುಂದುವರಿಸಲ್ಪಟ್ಟ ಭಾಗದಲ್ಲಿ ಚಿತ್ರಣವನ್ನು ನೀಡುತ್ತಿರುವನು. ಈಗಾಗಲೇ ಇಸ್ರಾಯೇಲ್ಯರು ನ್ಯಾಯಬದ್ಧವಾಗಿ ಆ ದೇಶವನ್ನು ಹೊಂದಿದ್ದರಿಂದ ಅದು ಅವರಿಗೆ ಸಂಬಂಧಪಟ್ಟಿತ್ತು. ಆದರೆ ಹೇಗೋ ಅಮೋರಿಯರು ಇಸ್ರಾಯೇಲ್ಯರನ್ನು ದೇಶದಿಂದ ಹೊರಡಿಸುವುದು ಮಾತ್ರವಲ್ಲ, ಅವರನ್ನು ನಿರ್ನಾಮ ಮಾಡಬೇಕೆನ್ನುವ ಪ್ರಯತ್ನದಲ್ಲಿದ್ದುದನ್ನು ಸ್ಪಷ್ಟಪಡಿಸುತ್ತಿರುವನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ,
ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ನೋಡುವುದಾದರೆ ಅಲ್ಲಿ ಹೀಗೆ ಬರೆದದೆ, ಆಗ ಯೆಫ್ತಾಹನು ಹೇಳಿ ಕಳಿಸಿದ ಮಾತುಗಳಿಗೆ ಅಮ್ಮೋನ್ಯರ ಅರಸನು ಕಿವಿಗೊಡಲಿಲ್ಲ. ಆಗ ಯೆಹೋವನ ಆತ್ಮವು ಯೆಫ್ತಾಹನ ಮೇಲೆ ಬಂದಿತು. ಅವನು ಗಿಲ್ಯಾದ್ ಪ್ರಾಂತ, ಮನಸ್ಸೆಯ ದೇಶ ಇವುಗಳಲ್ಲಿ ಸಂಚರಿಸಿ ತಿರುಗಿ ಗಿಲ್ಯಾದಿನ ಮಿಚ್ಪೆಗೆ ಬಂದನು. ಅಲ್ಲಿಂದ ಅಮ್ಮೋನ್ಯರ ಮೇಲೆ ಯುದ್ಧಕ್ಕೆ ಹೋದನು ಎಂಬುದಾಗಿ. ಪ್ರಿಯರೇ, ಯೆಫ್ತಾಹನು ಹೇಳಿ ಕಳಿಸಿದ ಮಾತುಗಳಿಗೆ ಅಮ್ಮೋನ್ಯರ ಅರಸನು ಕಿವಿಗೊಡಲಿಲ್ಲ ಎಂಬುದಾಗಿ ನೋಡಿದ್ದೇವೆ. ಈಗ ಯೆಫ್ತಾಹನು ಅಮ್ಮೋನ್ಯರ ವಿರುದ್ಧ ಸೈನ್ಯವನ್ನು ತೆಗೆದುಕೊಂಡು ಹೋಗುತ್ತಾನೆ. ಆ ಸ್ಥಳವನ್ನು ಹಾದು ಹೋಗುವಾಗ ಬಹುಶಃ ಅವನು ವೈರಿಯ ಸಮೂಹವನ್ನು ನೋಡಿ ಭಯಪಟ್ಟಿರಬಹುದು. ಅವನು ಒಂದು ದುಡುಕಿನ ಹರಕೆಯನ್ನು ಮಾಡುತ್ತಾ ಇದ್ದಾನೆ. ದೇವರಿಗೂ ಅದು ಬೇಕಾಗಿದ್ದಿಲ್ಲ. ಅದು ಏನು ಎಂಬುದಾಗಿ ಮುಂದಕ್ಕೆ ನೋಡೋಣ. ನ್ಯಾಯಸ್ಥಾಪಕರು 11ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಅವನು ಯೆಹೋವನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಲಿಂದ ಮೊದಲು ಬರುವಂಥ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಅರಕೆ ಮಾಡಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯೆಫ್ತಾಹನ ಉದ್ದೇಶವು ನ್ಯಾಯವಾದದ್ದಾಗಿತ್ತು ಮತ್ತು ಅವನು ಜಯವನ್ನು ಸಾಧಿಸಲಿರುವನು ಎಂಬ ಎಲ್ಲಾ ಭರವಸೆಯನ್ನು ದೇವರು ಅವನಿಗೆ ಕೊಟ್ಟಿದ್ದನು. ಈ ಮನುಷ್ಯನು ಇಷ್ಟು ಅವಸರಪಟ್ಟು ಹರಕೆಯನ್ನು ಮಾಡಬಾರದಾಗಿತ್ತು. ಯಾಕಂದರೆ ಆ ತಳಹದಿಯ ಮೇಲೆ ದೇವರು ಜಯವನ್ನು ಇಟ್ಟಿರಲಿಲ್ಲ. ಯೆಫ್ತಾಹನನ್ನು ಇಂಥ ಉನ್ನತ ಸ್ಥಿತಿಗೆ ಏರಿಸಿದ್ದು ದೇವರ ಹಸ್ತವೇ ಆಗಿತ್ತು. ಇಷ್ಟು ದೂರಕ್ಕೆ ನಡೆಸಿದ ದೇವರು ಮುಂದೆಯೂ ನಡೆಸಲಿರುವನು ಎಂಬುದನ್ನು ಅವನು ಗ್ರಹಿಸಿಕೊಳ್ಳಬೇಕಾಗಿತ್ತು. 29ನೇ ವಚನದಲ್ಲಿ ಈಗಾಗಲೇ ನಾವು ನೋಡಿರುವ ಪ್ರಕಾರ, ಆಗ ಯೆಹೋವನ ಆತ್ಮವು ಯೆಫ್ತಾಹನ ಮೇಲೆ ಬಂದಿತ್ತು ಎಂಬುದಕ್ಕೆ ಅವನು ಮತ್ತೇನೂ ಸೇರಿಸಬೇಕಾದ ಅವಶ್ಯಕತೆ ಇರಲಿಲ್ಲ. ಪ್ರಿಯರೇ, ಯೆಫ್ತಾಹನು ನನ್ನನ್ನು ಭೇಟಿಯಾಗುವುದಕ್ಕೆ ನನ್ನ ಮನೆಯ ಬಾಗಲಿಂದ ಬರುವ ಮೊದಲನೆಯದನ್ನು ದೇವರಿಗೆ ಅರ್ಪಿಸುವೆನು ಎಂಬುದಾಗಿ ಹೇಳಿದ್ದನ್ನು ನಾವು ಊಹಿಸಬಹುದಾ? ಒಂದು ವೇಳೆ ಅದು ಅವನ ಸ್ನೇಹಿತನೋ ಇಲ್ಲವೇ ಅವನ ನೆರೆಯವನೋ ಆಗಿದ್ದರೆ ಆ ವ್ಯಕ್ತಿಯನ್ನು ಅರ್ಪಿಸುವ ಯಾವ ಹಕ್ಕು ಅವನಿಗೆ ಇರುತ್ತಿರಲಿಲ್ಲ. ಎಂಥ ದುಡುಕಿನ ಹರಕೆ ಅದಾಗಿತ್ತು ಅಲ್ಲವೇ? ಪ್ರೀತಿಯುಳ್ಳ ದೇವಜನರೇ, ನಂಬಿಕೆಯ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಬಾರಿ ನಾವು ಇಂಥ ಹರಕೆಗಳನ್ನು ಮಾಡಿಕೊಂಡಿದ್ದೇವಲ್ಲ ಮತ್ತು ಅದನ್ನು ನೆರವೇರಿಸದೆ ಬಿಟ್ಟಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಯಾವಾಗಲೂ ಕ್ರಿಸ್ತ ನಂಬಿಕೆಯನ್ನೇ ಅನುಸರಿಸುವವರು ನಾವಾಗಬೇಕು. ದೇವರನ್ನೇ ಆತುಕೊಂಡು ಜೀವಿಸುವವರು ನಾವಾಗಬೇಕು. ಆಗ ನಮ್ಮ ಮಾರ್ಗವು ಸರಾಗವಾಗುತ್ತದೆ. ಆದ್ದರಿಂದ ದೇವರು ನಡೆಸಿದ್ದನ್ನು ನೆನಪಿಸಿಕೊಳ್ಳುತ್ತಾ ಇನ್ನೂ ಹೆಚ್ಚಾಗಿ ಆತನ ಅನ್ಯೋನ್ಯತೆಯಲ್ಲಿ ಆತನ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ಆತನ ಆತ್ಮನ ಮೂಲಕವಾಗಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಾವು ಅಭ್ಯಾಸ ಮಾಡಿದ ತೋಲ, ಯಾಯೀರ್ ಎಂಬ ನ್ಯಾಯಸ್ಥಾಪಕರ ಗಮನಾರ್ಹವಾದ ಕೆಲಸ ಯಾವುದೂ ಮಾಡದಿದ್ದರೂ ದೇವರ ಪಟ್ಟಿಯಲ್ಲಿ ಅವರ ಹೆಸರುಗಳು ಬರೆಯಲ್ಪಟ್ಟಿವೆ. ಅವರ ಜೀವಿತಗಳು ದೇವರ ಬಲವಿಲ್ಲದ ಜೀವಿತಗಳಾಗಿದ್ದವು. 9ನೆಯ ನ್ಯಾಯಸ್ಥಾಪಕನಾದ ಯೆಫ್ತಾಹನು ಪರಾಕ್ರಮಿಯಾಗಿದ್ದರೂ ಕಪ್ಪು ಚುಕ್ಕೆಯ ಜೀವಿತದಲ್ಲಿದ್ದನು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ನಾವು ದೇವರು ಕೊಟ್ಟ ಜೀವಿತದಲ್ಲಿ ಯೇಸು ಕ್ರಿಸ್ತನ ಕೃಪೆಯಿಂದ ಮಾತ್ರವೇ ತುಂಬಿದವರಾಗಿ ದೇವರಾತ್ಮನ ಬಲದಿಂದ ನಾವು ಜೀವಿಸೋಣ. ಪ್ರಿಯರೇ, ಕಾರ್ಯಕ್ರಮ ವೀಕ್ಷಿಸಿ ಕರೆ ಮಾಡಿದ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಅನುದಿನದ ಈ ಕಾರ್ಯಕ್ರಮಕ್ಕಾಗಿ ಪ್ರಾರ್ಥಿಸಿರಿ, ಮರೆಯದೆ ಕರೆ ಮಾಡಿರಿ. ಕ್ರಿಸ್ತನ ಪ್ರೀತಿಯನ್ನು ಹಂಚುವ ಕಾರ್ಯದಲ್ಲಿ ನಮ್ಮೊಂದಿಗೆ ಪಾಲುಗಾರರಾಗಿರಿ. ವಂದನೆಗಳು.